A very good morning to all my dear viewers. Welcome to my YouTube channel. This is Professor Arun Reddy here. Please watch, do subscribe and share the video. Thank you. In the previous class of company law and administrative subject, I have discussed in brief about the limitations of equity shares. ಸಾಮಾನ್ಯ ಷೇರಿನ ಅನಾನುಕೂಲತೆಗಳ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ದೀವಿ. In today's class, we would like to explain the next part of that types of equity share. Usually ಟೈಪ್ಸ್ ಆಫ್ ಇಕ್ವಿಟಿ ಶೇರನ್ನು ನಾವು ನೋಡ್ಬೋದು. ಸಾಮಾನ್ಯ ಷೇರಿನಲ್ಲಿನ ಪ್ರಕಾರಗಳು ಯಾವುವು ಅನ್ನೋದನ್ನು ನಾವು ಕನ್ಸಿಡರ್ ಮಾಡೋಣ. ಓಕೆ, ವಾಟ್ ಆರ್ ದ ಟೈಪ್ಸ್ ಆಫ್ ಇಕ್ವಿಟಿ ಶೇರ್? ನೆನ್ಪಿಟ್ಟು, ಇಕ್ವಿಟಿ ಶೇರ್ ಇಟ್ ಸೆಲ್ಫ್ ಇಟ್ ಈಸ್ ಕಾಲ್ಡ್ ಆಸ್ ಅ ಆರ್ಡಿನರಿ ಶೇರ್. ಇಕ್ವಿಟಿ ಶೇರ್ಗೆ ಇನ್ನೊಂದು ಹೆಸರು ಏನು ಅಂದ್ರೆ ಆರ್ಡಿನರಿ ಶೇರ್ ಅಂತ ನಾವಲ್ಲಿ ಕರಿತೀವಿ. ಇಕ್ವಿಟಿ ಶೇರ್ ಇಸ್ ಆಲ್ಸೋ ನೋನ್ ಆಸ್ ಅ ಆರ್ಡಿನರಿ ಶೇರ್, ಸಾಮಾನ್ಯ ಶೇರ್ ಅಂತ. ಸೊ ದೆರ್ ಆರ್ 3 ಟೈಪ್ಸ್ ಆಫ್ ಇಕ್ವಿಟಿ ಶೇರ್ ವಿಚ್ ವಿ ಫೌಂಡ್ ನಾರ್ಮಲಿ. ಸಾಮಾನ್ಯವಾಗಿ ನಾವು 3 ಪ್ರಕಾರಗಳನ್ನು ನೋಡ್ತೀವಿ ಇಕ್ವಿಟಿ ಶೇರ್ನಲ್ಲಿ. ನಂಬರ್ 1, ಇಕ್ವಿಟಿ ಶೇರ್ ವಿತ್ ದ ಸೇಮ್ ರೈಟ್. ಇಕ್ವಿಟಿ ಶೇರ್ ವಿತ್ ದ ಸೇಮ್ ವೋಟಿಂಗ್ ರೈಟ್ ಆರ್ ವಾಟ್ ಎವರ್ ರೈಟ್. ಸಾಮಾನ್ಯ ಷೇರು ಒಂದೇ ಹಕ್ಕನ್ನು ಹೊಂದಿರುತ್ತದೆ. ಇಕ್ವಿಟಿ ಶೇರ್ ವಿತ್ ಸೇಮ್ ರೈಟ್. ನಂಬರ್ 2, ಇಕ್ವಿಟಿ ಶೇರ್ ವಿತ್ ದ ಡಿಫರೆನ್ಷಿಯಲ್ ರೈಟ್. ಸಾಮಾನ್ಯ ಷೇರು ಬೇರೆ ಬೇರೆ ಹಕ್ಕುಗಳನ್ನು ಹೊಂದಿರುತ್ತದೆ. ನಂಬರ್ 3, ಇಕ್ವಿಟಿ ಶೇರ್ ವಿತ್ ಸ್ವೀಟ್ ಇಕ್ವಿಟಿ ಶೇರ್ ಅಂತ ಕರಿತೀವಿ. ನಂಬರ್ 3 ಯಾವುದ್ರಿ? ಸ್ವೀಟ್ ಇಕ್ವಿಟಿ ಶೇರ್ಸ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ಅ ಸ್ವೆಟ್ ಇಕ್ವಿಟಿ ಶೇರ್ ಅಂತ ನಾವಲ್ಲಿ ಕರಿತೀವಿ. ಸಿಹಿ ಸಾಮಾನ್ಯ ಷೇರುಗಳು ಅಂತ. ಸೊ ವಾಟ್ ಈಸ್ ದ ಪಾಯಿಂಟ್? ಸಿಹಿ ಸಾಮಾನ್ಯ ಷೇರುಗಳು. ಸೊ ಲೆಟ್ ಅಸ್ ಡಿಸ್ಕಸ್ ದ ಫಸ್ಟ್ ಒನ್, ಇಕ್ವಿಟಿ ಶೇರ್ ವಿತ್ ದ ಸೇಮ್ ರೈಟ್. ನೌ ವಾಟ್ ಡು ಯು ಮೀನ್ ಬೈ ಇಕ್ವಿಟಿ ಶೇರ್ ವಿತ್ ದ ಸೇಮ್ ರೈಟ್? Equity shareholders are all having the same right, that is considered as a equity share with same right. ಅಂದರೆ ಇಲ್ಲಿ ಬರ್ತಕ್ಕಂತಹ ಷೇರು ಅಥವಾ ಷೇರುದಾರರು ಒಂದೇ ಹಕ್ಕನ್ನು ಹೊಂದಿರುತ್ತಾರೆ, ಒಂದೇ ಸಾಮಾನ್ಯ ಹಕ್ಕನ್ನು ಹೊಂದಿರುತ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ? ಇಕ್ವಿಟಿ ಶೇರ್ ವಿತ್ ದ ಸೇಮ್ ವೋಟಿಂಗ್ ರೈಟ್ ಅಂತ ನಾವಲ್ಲಿ ಕರಿತೀವಿ. ವಾಟ್ ಈಸ್ ದ್ಯಾಟ್ ಸೇಮ್ ವೋಟಿಂಗ್ ರೈಟ್? ಮೀನ್ಸ್ in case of while voting in any meeting, all equity shareholders having a same right irrespective of their capital, isn't it? For example, X and Y are the 2 shareholders. X is purchasing 1000 shares and Y is purchasing 100 shares. Then how many voting rights they should have? Only one, isn't it? If the person is holding 1000 share or 100 share, that doesn't matter. The voting power is same. That is called as a same right ಅಂತ ನಾವಲ್ಲಿ ಕರಿತೀವಿ. ಸಾಮಾನ್ಯ ಷೇರು ಅಂದ್ರೆ ನೀವು 1000 ಶೇರ್ ಆದರೂ ತೊಗೋಬೋದು, 100 ತೊಗೋಬೋದು, 1 ಲಕ್ಷ ತೊಗೋಬೋದು. ಬಟ್ ನಿಮಗೆ ವೋಟ್ ಹಾಕುವಾಗ, ಅಂದರೆ ಸಾಮಾನ್ಯ ಷೇರುದಾರರಿಗೆ ವೋಟ್ ಹಾಕುವಾಗ ಮತ ಚಲಾವಣೆ ಮಾಡುವ ಹಕ್ಕು ಎಷ್ಟಿರುತ್ತೆ? ಕೇವಲ ಒಂದೇ ಇರುತ್ತದೆ. ಅಂದರೆ ಒಂದು ಮತವನ್ನು ನೀವು ಮಾತ್ರ ಚಲಾವಣೆ ಮಾಡಬಹುದು, ಒಂದಕ್ಕಿಂತ ಜಾಸ್ತಿ ಮತವನ್ನು ಚಲಾವಣೆ ಮಾಡಲು ಸಾಧ್ಯ ಇಲ್ಲ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಹಾಗಾಗಿ ಫಸ್ಟ್ ಇಂಪಾರ್ಟೆಂಟ್ ಟೈಪ್ಸ್ ಯಾವುದು ಅಂದರೆ ಇಕ್ವಿಟಿ ಶೇರ್ ವಿತ್ ದ ಸೇಮ್ ರೈಟ್. What is the same right? While exercising vote on consideration of a meeting or any activity, so all shareholders or all the members are having the same authority to exercise the vote. That is called as a equity share with the same right ಅಂತ ನಾವಲ್ಲಿ ಕರಿತೀವಿ. ಅಂದ್ರೆ ಮತವನ್ನು ಚಲಾವಣೆ ಮಾಡುವಾಗ ಸಾಮಾನ್ಯ ಷೇರುದಾರರಿಗೆ ಒಂದೇ ಹಕ್ಕು ಇರುತ್ತದೆ ಅಂತ ನಾವಲ್ಲಿ ಕರಿತೀವಿ. ಒಂದೇ ಹಕ್ಕು ಅಂದರೆ ಯೂಶ್ವಲಿ ಮತವನ್ನು ಚಲಾವಣೆ ಮಾಡುವಾಗ ಅದು ಇರುತ್ತದೆ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ಆಮೇಲೆ ನಂಬರ್ 2, ಎರಡನೇದೇನು ಅಂದ್ರೆ ಇಕ್ವಿಟಿ ಶೇರ್ ವಿತ್ ದ ಡಿಫರೆನ್ಷಿಯಲ್ ರೈಟ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಯಾವುದ್ರಿ? ಇಕ್ವಿಟಿ ಶೇರ್ ವಿತ್ ದ ಡಿಫರೆನ್ಷಿಯಲ್ ರೈಟ್. ಸಾಮಾನ್ಯ ಷೇರುಗಳು ಬೇರೆ ಬೇರೆ ಹಕ್ಕುಗಳನ್ನು ಹೊಂದಿರುತ್ತವೆ ಅಂತ. ಇಕ್ವಿಟಿ ಶೇರ್ ವಿತ್ ದ ಡಿಫರೆನ್ಷಿಯಲ್ ರೈಟ್. ನೌ ವಾಟ್ ಡು ಯು ಮೀನ್ ಬೈ ಇಕ್ವಿಟಿ ಶೇರ್ ವಿತ್ ದ ಡಿಫರೆನ್ಷಿಯಲ್ ರೈಟ್? ಇನ್ ಕೇಸ್ ಆಫ್ shareholders, if they are investing different forms. For example, X and Y, take 2 example, X and Y. X is investing equity share and preference share and debenture. Y is investing in only equity share. Now who is having a right? X is having a right to claim the dividend and interest on that source, isn't it? But Y is claiming only dividend on equity share. That is called as a differential right ಅಂತ ಕರಿತೀವಿ. Take another example. X is investing 1000 share and Y is investing 10,000 share. Now who is getting a more dividend, more amount? Y is getting a more amount. Why? Because he is investing more money. So that is called as a differential right.
Now please understand the word. In keyword we can understand the rate of dividend may be same, the rate of interest may be same, but the amount is different. Why the amount is different? Because due to investment made by the investors ಅಂತ ನಾವು ಅಲ್ಲಿ ಕನ್ಸಿಡರ್ ಮಾಡ್ಬೋದು. ವೆರಿ ಸಿಂಪಲ್ ಆಯ್ತು ನೋಡಿ. ಇದು ನಾವು ಎಷ್ಟು ಹೂಡಿಕೆ ಮಾಡಿರ್ತೀವಿ ಆ ಹೂಡಿಕೆಯ ಆಧಾರದ ಮೇಲೆ ನಮಗೆ ಪ್ರತಿಫಲ ಸಿಗುತ್ತದೆ. ಸೊ ಬೇರೆ ಬೇರೆ ಷೇರುದಾರರು ಬೇರೆ ಬೇರೆ ಸಂಪನ್ಮೂಲಗಳಲ್ಲಿ ಹೂಡಿಕೆ ಮಾಡಿರುತ್ತಾರೆ. ಸೊ ಹಾಗೂ ಅವರು ಹೂಡಿಕೆ ಮಾಡಿದ ಆಧಾರದ ಮೇಲೆ ಅವರಿಗೆ ಏನು ಸಿಗುತ್ತೆ? ಪ್ರತಿಫಲ ಸಿಗುತ್ತದೆ ಅಂತ ನಾವು ಅಲ್ಲಿ ಕರಿತೀವಿ. ಹಾಗಾಗಿ ಸಾಮಾನ್ಯ ಷೇರುದಾರರು ಬೇರೆ ಬೇರೆ ಹಕ್ಕನ್ನು ಹೊಂದುತ್ತಾರೆ ಅಂದರೆ ಏನ್ರಿ ಇಲ್ಲಿ ಅರ್ಥ? ಸಾಮಾನ್ಯ ಷೇರುದಾರರು ಸಾಕಷ್ಟು ವಿವಿಧ ಸಂಪನ್ಮೂಲಗಳಲ್ಲಿ ಹೂಡಿಕೆ ಮಾಡಿರುತ್ತಾರೆ ಹಾಗೂ ಬೇರೆ ಬೇರೆ ರೀತಿಯಲ್ಲಿ ಹೂಡಿಕೆ ಮಾಡಿರುತ್ತಾರೆ. ಹಾಗಾಗಿ ಅವರು ಪಡೆಯತಕ್ಕಂಥ ಪ್ರತಿಫಲದ ಪ್ರಮಾಣ ಕೂಡ ಬೇರೆ ಬೇರೆ ಆಗಿರುತ್ತದೆ. ಬೇರೆ ಹಕ್ಕು ಅಂತ ಕರಿತೀವಿ. ಅದಕ್ಕೆ ನಾವು ಏನಂತ ವರ್ಡ್ ಯೂಸ್ ಮಾಡ್ಬೋದು ರೀ? ಇಕ್ವಿಟಿ ಶೇರ್ ವಿತ್ ಅ ಡಿಫರೆನ್ಷಿಯಲ್ ರೈಟ್ ಅಂತ ಯೂಸ್ ಮಾಡ್ಬೋದು. ಸಾಮಾನ್ಯ ಷೇರುದಾರರು ಬೇರೆ ಬೇರೆ ಹಕ್ಕನ್ನು ಹೊಂದಿರುತ್ತಾರೆ. ಬೇರೆ ಬೇರೆ ಹಕ್ಕು ಅಂದ್ರೆ ಅರ್ಥ ಏನು ಅಂದ್ರೆ, ಸಾಮಾನ್ಯ ಷೇರುದಾರರು ಹೂಡಿಕೆಯ ಆಧಾರದ ಮೇಲೆ ಅವರು ಬಯಸ್ತಕ್ಕಂತಹ ಪ್ರತಿಫಲದ ಪ್ರಮಾಣ ಕೂಡ ಏನಾಗಿರುತ್ತದೆ? ಬೇರೆ ಬೇರೆ ಆಗಿರುತ್ತದೆ ಅಂತ ನಾವು ಅಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಆ ಪಾಯಿಂಟನ್ನು ನಾವಲ್ಲಿ ಅನಲೈಸ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಅಲ್ಲಿ ಕನ್ಸಿಡರ್ ಮಾಡ್ಬೋದು. ಇದು ಏನಂದರೆ ಸೆಕೆಂಡ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಅ ಇಕ್ವಿಟಿ ಶೇರ್. Now let us discuss the third important types of a share, that is called as a sweat equity share or also known as a sweet equity share. Now what is sweet equity share? Sweet equity shares are those shares which are given to the existing employees of a company, of a company. Now why the firm is given a share to the equity shareholder of an existing company? Because the existing employees work hard for the company. For that reason only the firm is earn the more money. So due to that, firm is able to give the dividend to shareholder in the form of equity. So they are called as a sweet equity shareholder. So who are called as a sweet equity shareholder? Why we can consider they are a sweet equity shareholder? Because firm is giving dividend to their existing employees. Due to the employees work, the firm is earn the money, that is in the form of sweet ಅಂತ ನಾವಲ್ಲಿ ಕರಿತೀವಿ. ಸೊ ಏನು ಹೇಳ್ಬೋದು ಅಂದ್ರೆ, ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಉದ್ಯೋಗಿಗಳಿಗೆ ಸಂಸ್ಥೆಯವರು ಕೊಡ್ತಕ್ಕಂತಹ ಶೇರನ್ನು ನಾವೇನಂತ ಕರಿತೀವಿ? ಸ್ವೀಟ್ ಇಕ್ವಿಟಿ ಶೇರ್, ಸಿಹಿ ಸಾಮಾನ್ಯ ಷೇರುಗಳು ಅಂತ ಕರಿತೀವಿ. ಸೊ ಈ ಸಿಹಿ ಸಾಮಾನ್ಯ ಷೇರುಗಳನ್ನು ಯಾರಿಗೆ ಕೊಡ್ತಾರೆ? ಸಂಸ್ಥೆಯವರು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಉದ್ಯೋಗಿಗಳಿಗೆ ಕೊಡ್ತಾರೆ. ಯಾಕೆ ಅವರಿಗೆ ಕೊಡ್ತಾರೆ ಅಂದರೆ, ಅವರು ಕೆಲಸ ಮಾಡಿರ್ತಾರೆ. ಸೊ ಅವರ ಕೆಲಸದಿಂದ ಸಂಸ್ಥೆಯವರಿಗೆ ಲಾಭ ಆಗಿರುತ್ತದೆ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಅ ಸ್ವೆಟ್ ಇಕ್ವಿಟಿ ಶೇರ್. ಇದಕ್ಕೆ ಇನ್ನೊಂದು ಹೆಸರಿದೆ, ದಟ್ ಈಸ್ ನೋನ್ ಆ್ಯಸ್ ಅ ಸ್ವೆಟ್ ಇಕ್ವಿಟಿ ಶೇರ್. ಸ್ವೆಟ್ ಅಂದರೆ ಬೆವರು. ಅಲ್ಲಿ ಬೆವರು ಯಾರು ಹರಿಸಿರ್ತಾರ? ಅಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಷೇರುದಾರರು ಬೆವರು ಹರಿಸಿರ್ತಾರೆ. ಸೊ ಅವರ ಬೆವರಿನ ಮೂಲಕ ಸಂಸ್ಥೆಗೆ ಲಾಭ ಆಗಿರುತ್ತದೆ. ಸೊ ಹಾಗಾಗಿ ಆ ಲಾಭವು ಸಿಹಿ ಪ್ರಮಾಣದಲ್ಲಿರುತ್ತದೆ ಅಂತ ಕರಿತೀವಿ. ಸೊ ಹಾಗಾಗಿ ಶೇರ್ ಹೋಲ್ಡರ್ಗೆ ಸಿಗ್ತಕ್ಕಂಥ ಡಿವಿಡೆಂಡ್ ಯಾವುದು ಅಂದರೆ ಸ್ವೀಟ್ ಇಕ್ವಿಟಿ ಶೇರ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ದೇರ್ ಆರ್ 3 types ಆಫ್ ಇಕ್ವಿಟಿ ಶೇರ್ ವಿಚ್ ವಿ ಡಿಸ್ಕಸ್ ನಾವು. ಯಾವ್ಯಾವ ಟೈಪ್ಸ್ ಡಿಸ್ಕಸ್ ಮಾಡಿದ್ವಿ? ನಂಬರ್ 1 ಇಕ್ವಿಟಿ ಶೇರ್ ವಿತ್ ದ ಸೇಮ್ ರೈಟ್. ನಂಬರ್ 2 ಇಕ್ವಿಟಿ ಶೇರ್ ವಿತ್ ಅ ಡಿಫರೆನ್ಷಿಯಲ್ ರೈಟ್. ನಂಬರ್ 3 ಸ್ವೀಟ್ ಇಕ್ವಿಟಿ ಶೇರ್. ಸೊ ಸಾಮಾನ್ಯ ಷೇರು ಒಂದೇ ಹಕ್ಕನ್ನು ಹೊಂದಿರುತ್ತದೆ. ಸೊ ದ ಆನ್ಸರ್ ಈಸ್ ರೇಟ್ ಆಫ್ ಡಿವಿಡೆಂಡ್. ರೇಟ್ ಆಫ್ ಡಿವಿಡೆಂಡ್ ಈಸ್ ಸೇಮ್. ಡಿವಿಡೆಂಡ್ ದರ ಒಂದೇ ಇರುತ್ತೆ, ಅದಕ್ಕೆ ನಾವು ಸೇಮ್ ರೈಟ್ ಅಂತ ಕರಿತೀವಿ. ನಂಬರ್ 2 ಇಕ್ವಿಟಿ ಶೇರ್ ವಿತ್ ಅ ಡಿಫರೆನ್ಷಿಯಲ್ ರೈಟ್. ದ ಅಮೌಂಟ್ ಆಫ್ ಡಿವಿಡೆಂಡ್ ಆ್ಯಂಡ್ ದ ಸೋರ್ಸ್ ಆಫ್ ಕ್ಯಾಪಿಟಲ್, ದಟ್ ಈಸ್ ಡಿಫ್ರೆಂಟ್. ಅಂದರೆ ಏನ್ರಿ? ಷೇರುದಾರರಿಗೆ ಸಿಗತಕ್ಕಂಥ ಲಾಭದ ಹಣ, ಲಾಭದ ದರ ಅಲ್ಲ, ಲಾಭದ ಹಣ ಏನಾಗಿರ್ತೈತೆ ರೀ? ಬೇರೆ ಬೇರೆ ಆಗಿರುತ್ತದೆ. ಹಾಗೂ ಸಂಪನ್ಮೂಲಗಳು ಕೂಡ ಬೇರೆ ಬೇರೆ ಆಗಿರುತ್ತದೆ. ಆ್ಯಂಡ್ ನಂಬರ್ 3 ಸ್ವೀಟ್ ಇಕ್ವಿಟಿ ಶೇರ್, ಸಿಹಿ ಸಾಮಾನ್ಯ ಷೇರುಗಳು. ಇಫ್ ದ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಗೆಟ್ ದ ಡಿವಿಡೆಂಡ್ in the form of share, that is called as a sweet equity share ಅಂತ ನಾವಲ್ಲಿ ಕರಿತೀವಿ. ಅಸ್ತಿತ್ವದಲ್ಲಿರತಕ್ಕಂಥ ಉದ್ಯೋಗಿಗಳಿಗೆ ಲಾಭಾಂಶವು ದೊರೆತರೆ ಅದಕ್ಕೆ ನಾವೇನಂತ ಕರಿತೀವಿ? ಸಿಹಿ ಸಾಮಾನ್ಯ ಷೇರು ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಅ ಸ್ವೆಟ್ ಇಕ್ವಿಟಿ ಶೇರ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟೈಪ್ಸ್ ಆಫ್ ಇಕ್ವಿಟಿ ಶೇರ್. ಆ್ಯಂಡ್ ದ ರಿಮೈನಿಂಗ್ ಪಾರ್ಟ್ I will discuss in next class. Thanks for watching the video.